ಮೆಂತ್ಯ ಹಾಲು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಮಿಲ್ಕ್ ಶಾರ್ಟೇಜ್ ಅಂತ ಬಂದಿಲ್ಲ. ಪ್ರತಿದಿನ ನನಗೆ ನಮ್ಮ ಅತ್ತೆ ಮೆಂತ್ಯ ಹಾಲು ಮಾಡಿಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ತಿಂತೀನಿ, 2 ಚಪಾತಿ ತಿಂತೀನಿ, ಎಕ್ಸ್ಟ್ರಾ ಏನೂ ತಿನ್ನಲ್ಲ ನಾನು. ಸಮ್ಮರಲ್ಲಿ ಇರೋದ್ರಿಂದ ನೀರು ಜಾಸ್ತಿ ಕುಡಿಬೇಕು. ಡಿಹೈಡ್ರೇಷನ್ ಆಗೋಯ್ತು ಅಂದರೂ ಕೂಡ ನಮಗೆ ಮಿಲ್ಕ್ ಪ್ರೊಡ್ಯೂಸ್ ಆಗೋದಿಲ್ಲ. ಅದರಿಂದ ನೀರು ಜಾಸ್ತಿ ಕುಡಿಬೇಕು. ನಾನು ನೀರು ತುಂಬ ಕುಡಿತೀನಿ, ಎವ್ರಿ 1 ಅವರ್ಗೆ 1 ಗ್ಲಾಸ್ ನೀರು ಕುಡಿತೀನಿ. ಅದ್ರ ಜೊತೆಗೆ ಈ ಗ್ಲಾಸಲ್ಲಿ 3 ಟೈಮ್ಸ್ ಮೆಂತ್ಯ ಹಾಲು ಕುಡಿತೀನಿ. ಯಾರಿಗೆ ಮೆಂತ್ಯ ಹಾಲು ಮಾಡ್ಕೊಳಕ್ಕಾಗಲ್ವಲ್ಲ ಅವರು ಮೆಂತ್ಯ ಹಿಟ್ಟು ಸಿಗುತ್ತಲ್ಲ, ದೋಸೆ ಹಿಟ್ಟು ಜೊತೆನಲ್ಲಿ ಸ್ವಲ್ಪ ಮೆಂತ್ಯ ಹಿಟ್ಟು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು. ರಾಗಿ ಹಿಟ್ಟಿನ ಜೊತೆ ಮೆಂತ್ಯ ಹಿಟ್ಟು ಮಿಕ್ಸ್ ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ಬೋದು. ನೀವು ಮೆಂತ್ಯ ಸೊಪ್ಪು ತಿನ್ಬೋದು. ಮೆಂತ್ಯ ತಿಂದರೆ ತುಂಬಾ ಒಳ್ಳೆಯದು. ಅದು ಸೊಪ್ಪಾದರೂ ಸರಿ, ಕಾಳಾದರೂ ಸರಿ, ತುಂಬಾ ಚೆನ್ನಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಅಥವಾ ಈ ಸಬ್ಬಸಿಗೆ ಸೊಪ್ಪು ಯಾವುದಾದ್ರೂ ತಿನ್ಬೋದು. ಅದು ಕೂಡ ತುಂಬಾ ಒಳ್ಳೆಯದು. ಮಿಲ್ಕ್ ಪ್ರೊಡ್ಯೂಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ನನ್ನ ಮಗಳಿಗೆ ಇಲ್ಲಿವರೆಗೂ ಮಿಲ್ಕ್ ಶಾರ್ಟೇಜ್ ಅಂತೂ ಬಂದಿಲ್ಲ. ಆ್ಯಂಡ್ ಕೆಲವ್ರು ಹೇಳ್ತಾರೆ ಮೆಂತ್ಯ ಕುಡಿದ್ರೆ ತುಂಬ ತಂಪು, ಕೋಲ್ಡ್ ಆಗುತ್ತೆ ಅಂತ. ನಾನು ಆಲ್ಮೋಸ್ಟ್ ಒಂದು 4 ತಿಂಗಳಿಂದ ಕುಡಿತಾ ಇದ್ದೀನಿ. ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಕೋಲ್ಡ್ ಅಂತ ಆಗೇ ಇಲ್ಲ. ನಿಮ್ಗೇನಾದರೂ ಕೋಲ್ಡ್ ಆಗ್ತಿದೆ ಅಂತ ಅನ್ಸಿದ್ರೆ ಮೆಂತ್ಯ ಕಾಳನ್ನು ಸ್ಟಾಪ್ ಮಾಡಿ ಮೆಂತ್ಯ ಸೊಪ್ಪು ತಿನ್ನೋಕ್ಕೆ ಶುರು ಮಾಡಿ. ಮಿಲ್ಕ್ ಪ್ರೊಡ್ಯೂಸ್ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ನ್ಯೂ ಮದರ್ಸ್ಗೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ, ಮಿಲ್ಕ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ. ನನಗೂ ತುಂಬ ಟೆನ್ಷನ್ ಇತ್ತು. ಬಟ್ ನನಗೆ ಟಚ್ವುಡ್ ನಮ್ಮ ಅತ್ತೆ ಪ್ರತಿದಿನ ನನಗೆ ಮಿಲ್ಕ್ ಪ್ರೊಡ್ಯೂಸ್ ಆಗೋವಂಥ ಅಡುಗೆಗಳನ್ನೇ ಮಾಡಿ ತಿನ್ನಿಸ್ತಾರೆ. ಆದ್ದರಿಂದ ನನಗಿಲ್ಲಿವರೆಗೂ ಯಾವುದೇ ರೀತಿ ಮಿಲ್ಕ್ ಶಾರ್ಟೇಜ್ ಬಂದಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ.